ಪಾಸ್ ಆಗ್ತಾ ಇಲ್ಲ ಸರಿ, ಫ್ಲೋ ಈಸಿ ಫ್ಲೋ ಇಲ್ಲ ರೀ. ಹಿಂಗಾಗಿ ತಟ್ಟಿ ಹಿಂದೆ ನಮಗೆ ನೀರು ಹಾಕ್ಬೇಕಾಗುತ್ತೆ, ಹಿಂದೆ ವೈಡ್ ಆಗೋದ್ರಿ ಬೆಳಿ, ಅದು ಸಮಸ್ಯೆ ಅದು. ಲಾಸ್ಟ್ ಟೈಮ್ ಆಗಿದ್ದು ನಮಗೆ ಅದು ಬ್ಯಾರೇಜ್ ಅಂತಂದರೆ ಇಲ್ಲಿ ಹೆಚ್ಚಿರ್ತೈತಿ. ಹಾಂ, ಅದರಲ್ಲಿ ಏನು ಸ್ಟಡಿ ಮಾಡ್ಕೊಂಡು ಇಲ್ಲಿ ಇಲ್ಲಿ ಬಾತಲು ಕಡಿಮೆ ಮಕ್ಕಳು ಮಾಡಿರ್ತೀವಿ ಅದನ್ನು. ನಾನೇ ಅದು ಧೂಳದ್ದು ಕೌನ್ಸಿಲ್ದಾಗ ಮಾತಾಡಿದ್ದೆ, ಟೀಮ್ ಕರ್ಸಿದ್ರು. ಗಲ್ಗಲಿ ಬ್ಯಾರೇಜ್ ನೆಕ್ಸ್ಟ್ ರೀ. ಮತ್ತು ಈಗ 2 ಲೋಡೇನೋ ನೋವು ಕೊಡ್ತಿದ್ದಾರಂತೆ, ಇನ್ನೂ ಹೆಚ್ಚಿಗೆ ಬೇಕು ಅಂತ ಹೇಳಿದ್ದಾರೆ. ಅದನ್ನು ಹೆಚ್ಚಿಗೆ ಒದಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ, ಹಣದ್ದೇನು ತೊಂದರೆ ಇಲ್ಲ. ಸರ್, ಕೆಲವೊಬ್ಬರು ಜಾನುವಾರು ಇಲ್ದವರು, ಹೊಲ ಇಲ್ದವರು ಮೇವು ತೊಗೊಳತ್ತಾರೆ. ಈ ಕುಂಬಾರಗಳ ಸನಾಳದವ್ರು ಮಂದಿ ಹೋಗಿ ತೊಗೊಂಬರಾಕ್ತಾರೆ. ಜಾನುವಾರು ಇಲ್ಲಾರ್ದವ್ರು ಇದನ್ನೆಲ್ಲ ನೋಡಲ್ ಆಫೀಸರ್ ಇಟ್ಬಿಟ್ಟು ಅವ್ರ ಹತ್ರ ಇಲ್ಲ ಒಂದು ಪಟ್ಟಿ ಮಾಡಿಸಿ ಮಾಡ್ತೀವಿ. ಈ ಜನನೂ ಅರ್ಥ ಮಾಡ್ಕೋಬೇಕಲ್ವಾ. ಈಗ ಎಂಥ ಆಮೇಲೆ ಈಗ ಈಗ 3-4 ದಿವಸ ನಂತರ ನಿನ್ನೆ ಕೊಟ್ಟಾರಂತ ಮೇವು ಸರ್. ಮತ್ತೆ ಮುತ್ತೂರು ಗ್ರಾಮಕ್ಕೆ 1 ಡೇ ಕೊಡ್ತಾರೆ ಸರ್, 3 ದಿನ ಸರ್ ಅವ್ರಿಗೆ ಒಂದು ಮಾಡ್ರಿ ನಾವು ಸರ್ವೆ ಮಾಡಿ ಯಾವ್ಯಾವ ರೈತರಿಗೆ ಕೊಡಬೇಕು ಅಂತ ಪಟ್ಟಿ ಐತೆ ಸರ್. ಅವ್ರು ಹೇಳಿದಂಗೆ ಸ್ವಲ್ಪ ಇದಾಗತ್ತೆ ಸರ್. ನಾವು ಬೇರೆಯವ್ರಿಗೆ ಕೊಡಬೇಡ್ರಿ. ಜಮೀನಿದ್ದು ಅವ್ರು ಮುಳುಗಿದ್ರೆ ಅವ್ರಿಗೂ ಕೊಡಿ. ನನಗೆ ರೈತರನ್ನ ಅವರು ಗುರ್ತ ಹಿಡಿದು ಆರೋಪ ಮಾಡ್ತಾರೆ. ಕುಂಬಾರಾಳ ಸನಾಳದ ರೈತರು ಹೋಗಿ ಹೇಳ್ಬೋದಲ್ಲ ಅವ್ರಿಗೆ, ಈಗ ನಾವು ಪರಿಸ್ಥಿತಿ ಹಿಂಗಿದ್ದೀರಪ್ಪ, ನೀವು ಸಹಕಾರ ಮಾಡಿ ಅಂತ ಅವ್ರು ನಮಗೆ ಫೋನ್ ಮಾಡಿದ್ರು. ಯಾವುದೇ ವಿಷಯಗಳಿದ್ದಾಗ ಅಲ್ಪಸಮಾನ ವಿಷಯ ಜಾಸ್ತಿ ಅಂತ ಅವನು ಒಳಗೆ ಹೋಗಿ ತೊಗೊಂಡು ಹೋಗ್ತಿರ್ತಾನೆ. 5% 10% ಆಗುತ್ತೆ. ಅದನ್ನು ತಡಿತಕ್ಕಂಥ ಕೆಲಸ ಮಾಡಿ ನಾವು ಎಷ್ಟು ಬೇಕೋ ಅಷ್ಟನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮೇನ್ ತೊಂದರೆ ಇಲ್ಲ. 2 ಜೀವ ಹಾನಿ ಆದದ್ದನ್ನು ನೋಡಿ ನಮ್ಮ ಜೊತೆ ಆನಂದ್ ನ್ಯಾಮಗೌಡರು, ನಮ್ಮ ಜಿಲ್ಲಾಧಿಕಾರಿ, CEO ಪರಿಸ್ಥಿತಿ ಅವಲೋಕನೆ ನಾವು ಮೊನ್ನೆ ಆರ್ಡ್ರ್ ಮಾಡಿದ್ದೀವಿ. ಇಮಿಡಿಯೇಟ್ ಅವ್ರಿಗೆ ಹಣ ಕೊಡ್ತೀವಿ. ನಾವ್ಯಾರು ಬರೋವರೆಗೆ ಕಾಯ್ತಕ್ಕದಲ್ಲ, ಅವ್ರಿಗೆ ಜಮಾ ಆಗಬೇಕಂತ. ಈಗ ಆಲ್ರೆಡಿ ಹಣ 5 ಲಕ್ಷ ಜಮಾ ಆಗಿದೆ. ಇದು ಒಬ್ಬರು ಮೇವು ತರಲಿಕ್ಕೆ ಹೋದಂಥದ್ದು, ಅಡ್ಡಾಳಟ್ಟಿ ಅಂತಕ್ಕಂಥ ಮೇವು ತರಲಿಕ್ಕೆ ಹೋಗಿದ್ದಾರೆ. ಬರುವಷ್ಟರಲ್ಲೇ ನೀರಿನ ಮಟ್ಟ ಹೆಚ್ಚಿಗಾಗಿ ಅವ್ರ ಪ್ರಾಣ ಹಾನಿ. ಈ ಮಗು ನದಿ ದಂಡೆಯಲ್ಲಿರ್ತಕ್ಕಂಥದ್ರಲ್ಲಿ ಆಟ ಆಡುವಾಗ ಅವಳು ಸಾವನ್ನಪ್ಪಿದೆ. ಇದು ಯಾವ ವ್ಯಕ್ತಿಗೂ ಬರಬಾರ್ದು. ಇಂಥ ಹಾನಿಗೆ ಸರ್ಕಾರ ಏನು ಸಹಾಯ ಸೌಲಭ್ಯ ಕೊಡಬೇಕು ಅದನ್ನೆಲ್ಲ ಕೊಡಲಿಕ್ಕೆ ತಯಾರಿದೆ. ಕೃಷ್ಣಾ ಮೇಲ್ದಂಡೆ, ಕೃಷ್ಣ ನೀರೇನಿದೆ ತುಂಬ ಕ್ಯಾಚ್ಮೆಂಟ್ ಇದೆ, ಜಾಸ್ತಿ ಇರೋದ್ರಿಂದ ಪ್ರತಿ ವರ್ಷ ನೀರಿನ ಮಟ್ಟ ಹೆಚ್ಚಿಗೆ ಆಗ್ತಾನೆ ಇದೆ. ನೀರಿನ ಪ್ರವಾಹವನ್ನು ನಿಭಾಯಿಸಲಿಕ್ಕೆ ಅಧಿಕಾರಿಗಳು ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದಾರೆ. ಕೆಲವು ಮನೆಗಳಿಗೆ ಹಾನಿಯಾಗಿದೆ, ಬೆಳೆಗಳಿಗೆ ಹಾನಿಯಾಗಿದೆ. ಅವಕ್ಕೆಲ್ಲ ಹಣ ಕೊಡ್ತಕ್ಕಂಥದ್ದು, ದನಗಳಿಗೆ ಮೇವು ಕೊಡ್ತಕ್ಕಂಥದ್ದು ಸರ್ಕಾರ ಬದ್ಧತೆಯನ್ನು ತೋರಿಸ್ತಕ್ಕಂಥ ಕೆಲಸ ಇವತ್ತು ಮಾಡಿದೆ. ಇನ್ನು ಪ್ರವಾಹ ಇಳಿದ ತಕ್ಷಣ ಏನೇನು ಹಾನಿಯಾಗಿದೆ ಅಂತಕ್ಕಂಥ ಸರ್ವೆ ಮಾಡಿ ಅದಕ್ಕೆ ಹಣ ಒದಗಿಸ್ಲಿಕ್ಕೆ SDF ಹಾಗೂ NDFದಲ್ಲಿ ಹಣದ ತೊಂದರೆ ಇಲ್ಲ. ಈಗ ಪ್ರತಿ ತಾಲೂಕಿನಲ್ಲಿ 1 ಕೋಟಿ ರೂಪಾಯಿಯನ್ನು ನಾವು ಹಣ ತೆಗೆದಿಟ್ಟಿದ್ದೀವಿ ಮೇವಿಗೆ. ಮತ್ತು ಅದನ್ನು ಸಮರ್ಪಕವಾಗಿ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನೂ ಏರುಪೇರುಗಳಿದ್ದಾಗ ಅದನ್ನು ಸರಿ ಮಾಡಲಿಕ್ಕೆ ನಾವು ಸೂಚನೆ ನೀಡಿದ್ದೀವಿ. ಒಟ್ಟಾರೆ ಪ್ರವಾಹವನ್ನು ನಿಭಾಯಿಸ್ತಕ್ಕಂಥ ಕೆಲಸ ಸರ್ಕಾರ ಸಮರ್ಪಕವಾಗಿ ಮಾಡಿದೆ. ಸರ್, BJP ಅವರು ಪಾದಯಾತ್ರೆ